Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thai Kattumos, Vaidyaratnam Aushadashala Thrissur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy.
ದೊಡ್ಡಮರಳವಾಡಿ ಹಳ್ಳಿನೇ ಹೆಸರೇ ಹೇಳೋ ತರ ಹಳ್ಳಿ ತುಂಬಾ ದೊಡ್ಡದಾಗಿದೆ. ನಾವು 15 ಜನ ಇರೋದ್ರಿಂದ ಡಿಫ್ರೆಂಟ್ ಗ್ರೂಪ್ಸ್ ಮಾಡ್ಕೊಂಡು ಇಡೀ ಹಳ್ಳಿನ ಕವರ್ ಮಾಡ್ತಾ ಇದೀವಿ. ಆಯುರ್ಗ್ರಾಮ ಅಂತ ಕಂಟೆಸ್ಟ್ ಏನ್ ಮಾಡಿದಾರೋ ಇದರಿಂದಾಗಿ ಆಯುರ್ವೇದನ ಹಳ್ಳಿಗಳಿಗೆ ಹೋಗಿ ತಿಳಿಸ್ತಾ ಇದೀವಿ. ಮತ್ತೆ ನಾವು ಈ ಯಾವುದೇ ಒಂದು ಪ್ರೋಗ್ರಾಮ್ಗೆ ಪ್ರಿಪ್ರೇಷನ್ಸ್ ಎಷ್ಟು ಮುಖ್ಯನೋ ಅದೇ ತರ ಆಯುರ್ಗ್ರಾಮ ಅನ್ನೋದಕ್ಕೆ ಪ್ರೀ ಕ್ಯಾಂಪ್ ಅಷ್ಟೇ ಮುಖ್ಯ. ಅದರಲ್ಲಿ ಎಸ್ಪೆಷಲಿ ಸರ್ವೆ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ಸರ್ವೆನ 2 ರೀತಿ ಮಾಡ್ತಾ ಇದೀವಿ, ಒಂದು ವಿಲೇಜ್ ಸರ್ವೆ ಮತ್ತೆ ಇನ್ನೊಂದು ಇಂಡಿವಿಜುವಲ್ ಸರ್ವೆ. ವಿಲೇಜ್ ಸರ್ವೆಗೆ ಏನೇನು ಇನ್ಕ್ಲೂಡ್ ಮಾಡಿದೀವಿ ಅಂದ್ರೆ ಈ ಹಳ್ಳಿಯ ದೇಶ ಏನ್ ಬರುತ್ತೆ, ಇಲ್ಲಿನ ವಾಯು ಹೇಗಿದೆ, ಜಲ ಹೇಗಿದೆ, ಮತ್ತೆ ಇಲ್ಲಿನ ಪರಿಸರ ಹೇಗಿದೆ ಅನ್ನೋದು ಇನ್ಕ್ಲೂಡ್ ಮಾಡಿದೀವಿ. ಮತ್ತೆ ಇಂಡಿವಿಜುವಲ್ ಸರ್ವೆಗೆ ಬಂದ್ರೆ ಇಲ್ಲಿನ ಜನಗಳು ಹೇಗೆ ಋತುಚರ್ಯ ಫಾಲೋ ಮಾಡ್ತಾರೆ, ದಿನಚರ್ಯ ಫಾಲೋ ಮಾಡ್ತಾರೆ, ಅವ್ರದ್ದು ಆಹಾರ ಏನು, ವಿಹಾರ ಏನು, ಅವ್ರದ್ದು ಹ್ಯಾಬಿಟ್ಸ್ ಏನು, ನಿದ್ರೆ ಹೇಗೆ ಮಾಡ್ತಾ ಇದ್ದಾರೆ, ಮತ್ತೆ ಈ ಹಲವಾರು ಪಾಯಿಂಟ್ಸ್ ನ ಇಟ್ಕೊಂಡು ಸರ್ವೆನ ಮಾಡ್ತಾ ಇದ್ದೀವಿ. ಒನ್ಸ್ ಈ ಸರ್ವೆ ಎಲ್ಲ ಮುಗಿದ ಮೇಲೆ ಡೇಟಾ ಬರೋದನ್ನ ಅನಲೈಸ್ ಮಾಡಿ ಹೇಗೆ ಕ್ಯಾಂಪ್ನ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ಪ್ಲಾನ್ ಮಾಡ್ತೀವಿ. ಕಾನ್ಸೆಪ್ಟ್ ನಾವು ಅಲ್ಲಿ ತರಬೇಕು ಅಂತಂದ್ರೆ ಯು ಶುಡ್ ಬಿ ಪ್ಲಾನ್ ಮೋರ್ ಕ್ರಿಯೇಟಿವ್ಲಿ ಅಂಡ್ ತುಂಬಾ ಕ್ರಿಯೇಟಿವ್ ಥಾಟ್ಸ್ ಗಳನ್ನ ತರಬೇಕಾಗುತ್ತೆ. ಸೊ ದಟ್ಸ್ ವೈ ಇಟ್ ಮೇಕ್ಸ್ ಅಸ್ ಥಿಂಕ್ ಮೋರ್ ಕ್ರಿಯೇಟಿವ್ಲಿ ಅಂಡ್ ಟು ಥಿಂಕ್ ಮೋರ್. ಹೌದು, ಜನಗಳಿಗೆ ನಾವು ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಾಗುತ್ತೆ, ಹಾಗೆ ಅವ್ರಿಗೆ ಮನದಟ್ಟು ಕೂಡ ಹೇಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಅವರಿಗೆ ಅಷ್ಟೊಂದು ಅರ್ಥ ಆಗುತ್ತೆ ಅಂತ ನನ್ಗೆ ಅನ್ಸೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಒಂದು ಕ್ರಿಯೇಟಿವ್ ಥಾಟ್ಸ್ ಮತ್ತು ಐಡಿಯಾಗಳನ್ನ ನಮ್ಮ ಎಲ್ಲಾ ಟೀಮ್ ಮೆಂಬರ್ಗೂ ಸಹ ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫಾರ್ ರಿಪೋರ್ಟ್ ರೈಟಿಂಗ್, ಡಾಕ್ಯುಮೆಂಟೇಶನ್, ಟ್ರಾನ್ಸ್ಪೋರ್ಟ್, ಪಬ್ಲಿಸಿಟಿ ಮತ್ತೆ ಟೀಮ್ ಹೆಡ್. ಸೊ ಎಲ್ಲಾ ಒಂದು ಪೋಸ್ಟ್ ಗಳಿಗೂ ಕೂಡ ನಾವು ಕ್ರಿಯೇಟಿವ್ ಥಾಟ್ಸ್ ಮತ್ತೆ ಐಡಿಯಾಸ್ ಗಳನ್ನ ಕೊಡ್ಬೇಕಾಗುತ್ತೆ. ನಮ್ಮ ಇವೆಂಟ್ ಹೇಗೆ ಸಕ್ಸಸ್ಫುಲ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಈ ಹಳ್ಳಿಲಿ ನಮ್ಮ ಇವೆಂಟ್ಗೆ ತೊಡಗಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜನ ಬರೋದು, ಸ್ವಲ್ಪ ಜನ ಬರ್ದೇ ಇರೋದು ಅಂದ್ರೆ ನಾವು ಪ್ಲಾನ್ ಮಾಡಿರೋ ಈ ಇವೆಂಟ್ ಸಕ್ಸಸ್ಫುಲ್ ಆಗಲ್ಲ ಅಂತ ನಾನು. ಸೊ ಜನಗಳಲ್ಲಿ ನಾವು ಚೇಂಜ್ ನ ತರಬೇಕು ಅಂತಂದ್ರೆ ನಮ್ಮ ಒಂದು ಕ್ರಿಯೇಟಿವ್ ಥಾಟ್ಸ್ ಶುಡ್ ಬಿ ಸ್ಟಾರ್ಟೆಡ್ ಬಿಫೋರ್ ಅವರ್ ಕ್ಯಾಂಪ್. ಅಂದ್ರೆ ಪ್ರೀ ಕ್ಯಾಂಪ್ ಆಕ್ಟಿವಿಟೀಸ್ ಇರ್ತಾ ಇರ್ಬೋದು, ಇಟ್ ಮೈಟ್ ಬಿ ಇನ್ ದ ಸರ್ವೆ ಆರ್ ಇಟ್ ಮೈಟ್ ಬಿ ಇನ್ ದ ಕ್ಯಾಂಪ್. ಇಟ್ ಆಫ್ಟರ್ ವರ್ಡ್ಸ್ ನಾವೇನ್ ಒಂದು ಚೇಂಜ್ ತಂದಿದೀವಿ ಅನ್ನೋದನ್ನ ಕ್ರಿಯೇಟಿವ್ ಆಗಿ ನಾವು ಜನಗಳಿಗೆ ಹೇಳೋದು ಸಹ it will come in the post camp activity. So in all the aspects we should be more creative and it should be fulfilled with all the creative plans. Thank you.
ನಮ್ಮ ಪ್ರಚಾರ ಹೇಗೆ ನಡೀತಿದೆ ಅಂದ್ರೆ ಬೀದಿ ಬೀದಿಗೆ ಹೋಗ್ತಿದೀವಿ, ಮನೆಗೆ ಪ್ಯಾಂಪ್ಲೆಟ್ಸ್ ಕೊಡ್ತಿದೀವಿ, ಪೋಸ್ಟರ್ಗಳು ಹಚ್ತಿದೀವಿ, ಬ್ಯಾನರ್ಗಳು ಮಾಡ್ತಿದೀವಿ. ಮಾಡ್ತಾ ಸುಸ್ತು ಅನಿಸ್ತಿದೆ, ಬಟ್ ಒಂಥರ ಖುಷಿ ಇದೆ ಅಲ್ವಾ ಶನೀರ್? ಹೌದು, ಸುಸ್ತು ಅನಿಸ್ತಾ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ವಿ ಆರ್ ಫೀಲಿಂಗ್ ಹ್ಯಾಪಿ ಬಿಕಾಸ್ ವಿ ಆರ್ ಏಬಲ್ ಟು ರೀಚ್ ಆಲ್ ದ ವಿಲೇಜಸ್. ಈಗ ನಮ್ಮ ದೊಡ್ಡವರು ಹೇಳ್ತಾರಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನಮ್ಮ ಮಾತು ಹೇಗಿರ್ಬೇಕಂದ್ರೆ ಸಿಂಪಲ್ ಆಗಿರ್ಬೇಕು, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು, ಅಟ್ರಾಕ್ಟಿವ್ ಇರಬೇಕು. ಈಗ ಮಾತೇ ಬಂಡವಾಳ ಅಂತಾರಲ್ಲ, ನಮ್ಮ ಮಾತುಗಳು ಜನರಿಗೆ ಆಯುರ್ಗ್ರಾಮದಲ್ಲಿ ಇನ್ವಾಲ್ವ್ ಆಗೋ ತರ ಮಾಡಬೇಕು. ಸೊ ನಮ್ಮ ಪ್ರಚಾರ ಪ್ರೀ ಕ್ಯಾಂಪ್, ಕ್ಯಾಂಪ್ ಹಾಗೂ ಕ್ಯಾಂಪ್ ಅಲ್ಲಿ ಇದೆ. ಹಾಗಾಗಿ ನಮ್ಮ ಪ್ರಚಾರ ನಿಲ್ಲೋದೇ ಇಲ್ಲ. पग सदने पम पग मरे सा सा हमारे सदने पम पग म प पसानी म पनी सा गा गा मरे सा सानी सा पनी म प मारे सने सरे म पग सदने पम पग मरे सा सा हमारे सदने पम पग म प पसानी म पनी सा गा गा मरे सा सानी सा पनी म प मारे सने
ಅವತರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು
ಮನೆಯಲ್ಲೇ ಇರುವಂತ ಪದಾರ್ಥಗಳಲ್ಲಿ ನಾವ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅದೆಲ್ಲ ಹೇಳ್ಕೊಟ್ಟಿರೋದ್ರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಏನು ಅಂತಂದ್ರೆ ಸ್ವಲ್ಪ ಜನ ಏಜ್ ಆದವರೆಲ್ಲ ಸ್ವಲ್ಪ ಮೈಂಡ್ ಎಲ್ಲ ಫ್ರೆಶ್ ಅಪ್ ಆಯ್ತು, ಚೆನ್ನಾಗಿ ಎಲ್ಲ ಖುಷಿಯಿಂದ ಇದ್ವಿ ಎಲ್ಲರೂ. ಒಳ್ಳೆ ಫ್ರೆಂಡ್ಶಿಪ್ ಆಗಿನೇ ಎಲ್ಲ ಇದ್ ಮಾಡ್ಕೊಂಡು ಖುಷಿಯಾಗೆಲ್ಲ ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಾ ಇರೋದು ನಮ್ಗೆ ಬೇಜಾರಾಗ್ತಾ ಇದೆ. ಯೋಗದಿಂದ ನಾವು ಒಂದೊಂದು ಯೋಗದಿಂದಾನು ಬರೋ ರೋಗಗಳನ್ನ ಸರಿಪಡಿಸ್ಕೋಬಹುದು ಅಂತ ತಿಳಿಸ್ಕೊಟ್ರು. ಮತ್ತೆ ನಾವು ಯೋಗ ಮಾಡೋದ್ರಿಂದ ಕೈ ಕಾಲೆಲ್ಲ ನೋವು ಬರುತ್ತೆ ಅಂತ ಅನ್ಕೊಂಡ್ವಿ. 1 ದಿನ 2 ದಿನ ಮಾಡಿದ್ರೆ ಆ ತರ ಆಗುತ್ತೆ, ಕಂಟಿನ್ಯೂಸ್ಲಿ ಮಾಡಿದ್ರೆ ಏನಾಗಲ್ಲ ಅಂತ ತಿಳಿತು. ಅವ್ರು ತಿಳಿಸ್ಕೊಟ್ರು ನಮ್ಗೆ ಆಯುರ್ವೇದಿಕ್ ಇಂದ ಏನೇನ್ ಉಪಯೋಗ ಆಗ್ಬೋದು ಅಂತ. ಅದರಿಂದ ಜನಗಳಿಗೆ ತೊಂದರೆ ಇರೋದು ಏನಾದ್ರು ಕುಡ್ತಾ ಇರ್ಬೋದು, ಮದ್ಯಪಾನ ಈ ತರ ಇರೋದನ್ನೆಲ್ಲ ಅವರು ನಾಟಕದ ಮೂಲಕ ತೋರಿಸ್ಕೊಟ್ರು. ಒಳ್ಳೆ ಉಪಯೋಗ ಆಯ್ತು. ಅವ್ರು ಮಾಡಿದ ನಾಟಕದಿಂದ ಎಲ್ಲಾರು ಯೂಸ್ ಮಾಡ್ಕೊಳ್ಳಿ ಅಂತ ಒಂದು ಕಥೆಯ ಮೂಲಕ ಅವರು ನಾಟಕ ಮಾಡಿ ತೋರಿಸಿದ್ರು. ಮತ್ತೆ ನಾವ್ ಅಂಗನವಾಡಿಗೆ ಬಂದಿದ್ರು. ಅಂಗನವಾಡಿಲಿ ನಮ್ಮ ಮಕ್ಕಳನ್ನೆಲ್ಲ ನೋಡಿದ್ರು. ಅವರಲ್ಲಿ ಏನೇನ್ ಪ್ರಾಬ್ಲಮ್ ಇದೆ, ಹಲ್ಲವ್ ಇರ್ಬೋದು, ಆಮೇಲೆ ಕೆಮ್ಮು, ನೆಗಡಿ, ಜ್ವರ ಈ ತರ ಎಲ್ಲ ನೋಡಿದ್ರು. ಮಕ್ಕಳು ನೋಡಿ ನಮಗೂ ತುಂಬಾ ಖುಷಿ ಆಯ್ತು. ನೀವೆಲ್ಲ ಬಂದಿದ್ದು ಚೆನ್ನಾಗಿ ಎಲ್ಲ ಇದ್ ಮಾಡಿದ್ರಿ, ತಿಳಿಸ್ಕೊಟ್ರಿ. ಏನ್ ಕಲ್ತ್ಕೊಂಡ್ರಿ ಇದ್ರಿಂದ? ಏನ್ ಕಲ್ತ್ರಿ ಅಂದ್ರೆ ಆಯುರ್ವೇದ ಟೈಮ್ ಊಟ ಮಾಡ್ಬೇಕು. ತರಗತಿಯಲ್ಲಿ ಓದ್ತಿದ್ದೀನಿ. ಬೆಳಿಗ್ಗೆ ಯೋಗ ಮಾಡಿಸಿದ್ರಿಂದ ನಮ್ಗೆ ಒಂದೊಂದು ಯೋಗದಿಂದನೂ ಒಂದೊಂದು ಉಪಯೋಗ ಇದೆ ಅಂತ ತಿಳಿಸ್ಕೊಟ್ರು. ಮತ್ತೆ ಹಲ್ಲುಜ್ಜೋ ಪೌಡ್ರನ್ನ ಯಾವ್ದ್ರಿಂದ ಮಾಡಿದ್ರು ಅಂತ ತಿಳಿಸಿದ್ರು. ಅದರ ಉಪಯೋಗ ಏನು ಅಂತ ಎಲ್ಲ ತಿಳಿಸಿದ್ರು. ಇಲ್ಲೇ ಇನ್ನೂ 1-2 ದಿನ ಇರ್ಬೇಕು ಅಂತಾನೆ ನಮ್ಗೆ ಖುಷಿ ಆಗ್ತಾ ಇದೆ. ಅವ್ರು ಹೋಗೋದು ನಮ್ಗೆ ಬೇಜಾರು. ಆದ್ರೂ ಕೊನೆಯಲ್ಲಿ ಕಳಿಸ್ಕೊಡ್ಲೇಬೇಕು. ಅವ್ರ ಮುಂದಿನ ಇದೆಲ್ಲ ನೋಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಕಳಿಸ್ಕೊಡ್ತಾ ಇದೀವಿ. ನಮ್ಗೂ ಬೇಜಾರಾಗ್ತಾ ಇದೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಚಿಕ್ಕ ವಯಸ್ಸಿಂದನೇ ಆಯುರ್ವೇದ ಡಾಕ್ಟರ್ ಹತ್ರ ಹೋಗೋದನ್ನ. ನನ್ನ ಹೆಸರು ರಿತೀಶು, ನಾನು 7ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ನಾವು ಈ ಜನರೇಷನ್ ಅಲ್ಲಿ ಈಗ ಕೆಮಿಕಲ್ ವಸ್ತುಗಳು ಜಾಸ್ತಿ ಇದಾಗ್ತಾ ಇದೆ, ನಾವು ಅದಕ್ಕೆ ಅಡಾಪ್ಟ್ ಆಗ್ತಾ ಇದೀವಿ. ಅದಕ್ಕೆ ಇವರು ಸುಶ್ರುತ ಆಯುರ್ವೇದಿಕ್ ಅವರು ನಮಗೆ ಪೇಸ್ಟ್ ಇಲ್ದಂಗೆ ಒಂದು ಆಯುರ್ವೇದಿಕ್ ಇಂದ ಒಂದು ಪೌಡರ್ ಮಾಡ್ಕೊಂಡು ಅದಕ್ಕೆ ಹಲ್ಲುಜ್ಜಿಸಕ್ಕೆ ಇದ್ ಮಾಡಿದ್ರು ಇವತ್ತು. ಆದ್ರೂ ಒಳ್ಳೇದೇ ಅಂತ ಅನ್ಸ್ತು. ನನ್ನ ಹೆಸರು ಓಂಕಾರ ಅಂತ, ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನಿವತ್ತು ಆಯುರ್ವೇದ ಬಗ್ಗೆ ಮಾತಾಡ್ತೀನಿ. ಆಯುರ್ವೇದ ಅನ್ನೋದು ಒಂದು ಕಾಯಿಲೆನ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋ ಶಕ್ತಿ ಇದೆ ಆಯುರ್ವೇದಗೆ. ಬಾಡಿನ ಯಾವ ತರ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಆಯುರ್ವೇದ ಹೇಳ್ಕೊಡ್ತಾರೆ. ಮತ್ತೆ ನಾವು ಆರೋಗ್ಯವಾಗಿ ಹೆಂಗಿರ್ಬೇಕು, ಮೆಡಿಟೇಷನ್ ಮಾಡೋದ್ರಿಂದ ಏನೇನು ಯೂಸಸ್ ಇದೆ, ಒಂದು ಆಸನ ಮಾಡೋದ್ರಿಂದ ಯಾವ ತರ ಬೆನಿಫಿಟ್ಸ್ ಇದೆ ಅಂತ ಆಯುರ್ವೇದದಲ್ಲಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. Ayurgrama 2.0 Ayurgrama Ayur Bharata. Subscribe and share this video to all and join hands with us to reach Ayurveda to each.